ನಮ್ಮ ರಾಜ್ಯಾಧ್ಯಕ್ಷರಂತ ಬಿ ವಿಜೇಂದ್ರ ಅವರ ಒಂದು ಆದೇಶದ ಮೇರೆಗೆ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಇವತ್ತು ರೈತರಿಗೆ ತೊಂದರೆ ಕೊಡುವಂಥ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಸಾಕಷ್ಟು ಜನರು ಸಂಕಷ್ಟದಲ್ಲಿದ್ದಾರೆ. ಬರದ ಒಂದು ಹೊಡೆತದಿಂದ ರೈತರು ಇವತ್ತು ರೈತಾಪಿ ವರ್ಗ ಇವತ್ತು ತುಂಬ ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರೋತ್ಸಾಹಧನ ಹಾಲು ಉತ್ಪಾದಕರ ಒಂದು ಪ್ರೋತ್ಸಾಹಧನ 716 ಕೋಟಿ ರೂಪಾಯಿಯನ್ನು ಕೊಡಬೇಕಾಗಿತ್ತು. ಅದು ತಡೆ ಹಿಡಿಯೋದ್ರ ಮುಖಾಂತರ ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಾಯಿದೆ. ಅದು ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಖಂಡಿಸ್ತದೆ. ಮತ್ತು ನಮ್ಮ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹಧನ ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ನೀಡಿತ್ತು, ಆಗಿನ ಸರ್ಕಾರ. ಅದನ್ನು ಕೂಡ ಇವತ್ತು ಸ್ಥಗಿತಗೊಳಿಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷ ಇವತ್ತು ರೈತರಿಗೆ ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಾಯಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರು ಬರದಿಂದ ತತ್ತರಿಸಿದ್ದಾರೆ. ಕೂಡಲೇ ಪರಿಹಾರಧನ 716 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ರೈತರಿಗೆ ಸಂಕಷ್ಟದಲ್ಲಿರುವಂಥ ರೈತರಿಗೆ ಸರ್ಕಾರ ಧಾವಿಸಬೇಕು. ಒಂದು ವೇಳೆ ಬರದೇ ಇದ್ದರೆ ಇವತ್ತು ಸಾಂಕೇತಿಕವಾದ ಪ್ರತಿಭಟನೆ ನಾವೆಲ್ಲ ಸೇರಿಕೊಂಡು ಹಮ್ಮಿಕೊಂಡಿದ್ದೀವಿ. ಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗಿತ್ತು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ನಾವು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಭಾಗವಹಿಸಿರುವಂಥ ನಮ್ಮ ಪದಾಧಿಕಾರಿಗಳು, ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಿದ್ದೀನಿ. ಅಲ್ಲ, ಗಂಡಸ್ತನ ತೋರಿಸೋಂಥ ಪ್ರಶ್ನೆ ಬೇರೆ ವಿಷಯದಲ್ಲಿ ರಾಜಕೀಯದಲ್ಲಿ ಯಾವುದೋ ಗಂಡಸ್ತನ ತೋರಿಸೋಂಥ ಪ್ರಶ್ನೆ ಬರೋಂಗಿಲ್ಲ. ಆ ಗಂಡಸ್ತನ ಇರೋದ್ರಿಂದ ಇವತ್ತು ನಾವು 25 MP ಗೆದ್ದಿದ್ದೆ ಕರ್ನಾಟಕದಲ್ಲಿ. ಕಾಂಗ್ರೆಸ್ದವ್ರು ಗಂಡಸರಾಗಿದ್ದರೆ ಇವತ್ತು ಅವರು ಒಂದೇ ಸ್ಥಾನದ ಸ್ಥಿಮಿತಗೊಂಡಂಥ ಕಾಂಗ್ರೆಸ್ ಪಕ್ಷ ಮಾತನಾಡಲಿಕ್ಕೆ ಅವ್ರಿಗೆ ಯಾವುದೋ ನೈತಿಕ ಹಕ್ಕಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ಗಂಡಸರಾಗಿದ್ದರಿಂದನೇ ಇವತ್ತು 330 ಸ್ಥಾನಗಳಲ್ಲಿ ನಾವು ಜಯಗಳಿಸಿದ್ವಿ. ಬರುವ ದಿನಗಳಲ್ಲಿ 400 ಅಬ್ಕಿ ಬಾರ್ 400 के पार। बोलो भारत माता की जय, बोलो भारत माता की जय, भारतीय जनता ಪಕ್ಷಕ್ಕೆ ಬಂಡ ಮುಖ್ಯಮಂತ್ರಿಗಳಿಗೆ ಬಂಡ ಮುಖ್ಯಮಂತ್ರಿಗಳಿಗೆ